ಸೋಷಿಯಲ್ ಮೀಡಿಯಾ ಇದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ನೀವು ಹೊರಗಡೆಯಿಂದ ನೋಡಿದಾಗ ನಿಮ್ಮನ್ನ ತುಂಬಾ ಈಸಿಯಾಗಿ ರೀಚ್ ಆಗೋದು ಸೋಷಿಯಲ್ ಮೀಡಿಯಾ. ಈಗ ಬಹಳ ಜನ ಈಗ ನೀವು ತಮಿಳ್ನಾಡು ಚಾನೆಲ್ಸ್ ಗಳನ್ನ ಹಾಕಿ ನೋಡೋರು, ಈಗ ಕನ್ನಡಿಗ ಪೀಪಲ್ ತಮಿಳ್ನಾಡು ಚಾನೆಲ್ ನ ನೋಡಲ್ಲ, ಸೊ ದೇ ಪ್ರಿಫರ್ ಕನ್ನಡ. ಅದರ್ವೈಸ್ ಆಲ್ಸೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕಂಟೆಂಟ್ ಅನ್ನ ಒಂದ್ಸರಿ ನೋಡ್ತಾರೆ. ಸೊ ವಿಜಯ್ ಒಬ್ಬ ಫಿಲಮ್ ಸ್ಟಾರ್ ಆದ್ದರಿಂದ, ಮತ್ತು ಕರ್ನಾಟಕದಲ್ಲೂ ಕೂಡ ತಮಿಳ್ ಸ್ಪೀಕಿಂಗ್ ಪೀಪಲ್ ಎಷ್ಟು ಜನ ಹೋದ್ರು ತಮಿಳ್ನಾಡಿಗೆ ಓಟ್ ಹಾಕೋದಕ್ಕೆ, ಇಲ್ಲಿರುವಂಥವ್ರು ಬಹಳ ಜನ ಹೋದ್ರು ಮ್ಯಾಸಿವ್ ಆಗಿ. ಸೊ ಈ ಸೋಷಿಯಲ್ ಮೀಡಿಯಾ ಇಂಜಿನಿಯರಿಂಗ್ ಅಂತ ಅಂತಾರಲ್ಲ, ಅದು ಒಂದು 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 ರೀತಿ ಒಪಿನಿಯನ್ ಬಿಲ್ಡ್ ಮಾಡಿದೆ ವಿಜಯ್ ಕೇಸಲ್ಲಿ ಅಂತಂದ್ರೆ ಒಪ್ಕೊಳ್ತೀರಾ ಸತೀಶ್? ಸೋಷಿಯಲ್ ಮೀಡಿಯಾ ವಿಜಯ್ ಕೇಸಲ್ಲಿ ಒಂದು ಒಪಿನಿಯನ್ ಬಿಲ್ಡ್ ಮಾಡಿದೆ. ಯಾಕೆ ಅಂತಂದ್ರೆ ನೀವು ನೋಡಿ, ಗ್ರೌಂಡ್ ರಿಪೋರ್ಟ್ ಮಾಡುವಾಗ ಮೈಕ್ ಇಟ್ಟಾಗ ನೀವು ಸಣ್ಣ ಹುಡುಗನಿಂದ ಹಿಡಿದು ದೊಡ್ಡ ಅಂಕಲ್ ವರೆಗೂ ವಿಜಯ್ ಅಂತಾರೆ. ವೈ ವಿಜಯ್? ಡೋಂಟ್ ವಾಂಟ್ ಹಾವ್ ಆನ್ಸರ್, ಬಟ್ ವಿಜಯ್. ನಾನು ಬೆಳಗ್ಗೆ ರಿಸಲ್ಟ್ ಬಂದ ನಂತರ ಮೇಡಮ್ ಒಂದು 10:30 ಟೈಮಲ್ಲಿ ಒಬ್ಬ ನ್ಯಾಷನಲ್ ಜರ್ನಲಿಸ್ಟ್ ಜೊತೆ ಮಾತಾಡ್ತಾ ಇದ್ದೆ. ಹಿಂದಿ ಅವರು ತಮಿಳ್ನಾಡವರು, ಬಟ್ ಡೆಲ್ಲಿಲಿ ಇರ್ತಾರೆ. ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಅವರು ಒಂದು ಮಾತು ಹೇಳಿದ್ರು, ನೀವು ಈಗ ಇಂಗ್ಲೀಷ್ ಮೀಡಿಯನು ನಾವೆಲ್ಲ ಸಹಜವಾಗಿ ನೀವು ಕನ್ನಡದವರು ಕನ್ನಡ ಮೀಡಿಯಂ ನೋಡಿರ್ತೀರಾ ಅಥವಾ ಇಂಗ್ಲೀಷ್ ಹಿಂದಿ ನೋಡಿರ್ತೀರಾ. ಸೊ ವಿಜಯ್ ಫೋಕಸ್ಡ್ ಆಗಿ ಮೀಡಿಯಾದವರು ವಿಜಯ್ನ ಫೋಕಸ್ ಮಾಡಲಿಲ್ಲ. ಏನೋ ಒಂದು ದುರಂತ ಆದಾಗ ನೋಡಿದ್ರು, ಬಟ್ ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದನ್ನ ಯಾವ ಮೀಡಿಯಾದವ್ರು ತೋರಿಸಿಲ್ಲ. ಏನೋ ಸುಮ್ಮನೆ ವಿಜಯ್ 6 ತಿಂಗಳು ಬಂದ್ಬಿಟ್ಟ, ಪಾರ್ಟಿ ಕಟ್ಬಿಟ್ಟು ಗೆದ್ಬಿಟ್ಟ, ಹಂಗಲ್ಲ. ವಿಜಯ್ ರಾಜಕಾರಣಕ್ಕೆ ಬರೋಕ್ಕೆ ಮುಂಚೆನೆ ಸ್ಟಡಿ ಮಾಡಿದ್ರು. ಅದರಿಂದ ಒಂದು ಟೀಮ್ ಕೆಲಸ ಮಾಡ್ತಾ ಇತ್ತು. ಆ ಟೀಮ್ ಹೇಗೆ ಕೆಲಸ ಮಾಡ್ತಾ ಇತ್ತು ಏನು ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಜರ್ನಲಿಸ್ಟ್ಗಳಿಗೆ ಎಲ್ಲರೂ ADMK DMK ಇಂದ ಹೋದ್ರು, TVKನ ನೆಗ್ಲೆಕ್ಟ್ ಮಾಡಿದ್ರು. ಈಗ ಮ್ಯಾಕಿಸ್ ಮೈ ಇಂಡಿಯಾ ಆಗಿರ್ಬೋದು ಅಥವಾ ಟುಡೇ ಚಾನಲ್ಗೆ ಆಗಿರ್ಬೋದು, ಇನ್ನೂ ಒಂದೆರಡು ಪೋಲ್ ಸ್ಟಾರ್ಸ್ ಎಲ್ಲ ಸುಮಾರು ಒಂದು 60+ ಕೊಟ್ಟಾಗ ಎಲ್ಲರೂ ಶಾಕ್ ಆಯಿತು. ಬಟ್ ವಿಜಯ್ಗೆ ಅದು ಗೊತ್ತಿತ್ತು ಇಷ್ಟು ಬರುತ್ತೆ ಅಂತ. ಅದಕ್ಕೆ ಅವ್ರು ಎಷ್ಟೇ BJP ಅವರು ತುಂಬ ಟ್ರೈ ಮಾಡಿದ್ರು ಕನ್ವಿನ್ಸ್ ಮಾಡೋದಕ್ಕೆ, ಅಂದರೆ ಅಲಯನ್ಸ್ ಮಾಡೋಣ ಅಂತ. ಈವನ್ ರಾಹುಲ್ ಗಾಂಧಿ ಕೂಡ ಟ್ರೈ ಮಾಡಿದ್ರು ಅನ್ನೋ ಮಾತನ್ನು ಹೇಳಿದ್ರು. ರಾಹುಲ್ ಗಾಂಧಿ ಇವ್ರ ಜೊತೆ ನಾವು ಮೈತ್ರಿ ಮಾಡ್ಕೊಂಡು ಹೋಗೋಣ, DMKಗೆ ಯಾವತ್ತು ಸೆಕೆಂಡ್ ಟೈಮ್ ಬಂದಿದ್ದು ಇತಿಹಾಸನೇ ಇಲ್ಲ. ಅದನ್ನ ಅವರು ಆಂಟಿ ಇನ್ಕಂಬಿಷನ್ನ ಪ್ಲೇಸ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಹೋಗೋಣ ಅಂತ ರಾಹುಲ್ ಗಾಂಧಿ ಸಜೆಷನ್ ಕೊಟ್ಟಾಗ ವೇಣುಗೋಪಾಲನ್ ಮಲ್ಲಿಕಾರ್ಜುನ್ ಖರ್ಗೆ ಬೇಡ ಅಂತ DMK ಜೊತೆ ಕಡೆ ಕ್ಷಣದಲ್ಲಿ ಹೆಂಗೋ ಹಂಗ್ ಮಾಡಿ ಮಾಡಿದ್ರು.